ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದೆ ನೋಡಕ್ ರೆಡಿ ಇದೀರಿ? ಬೇಗ ಬೇಗ ಬರ್ರಿ ನೋಡಕ್ ಹೋಗೋಣ. ಚಿನ್ನು ಅಲ್ಲಿ ಕೆಲಸ ಮಾಡತ್ತಾರ. ಏನ್ ಮಾಡತ್ತಾರ ಹೇಳಿ ನೋಡೋಣ. ಸ್ವಲ್ಪ ನೀ ತಲೆ ಒರ್ಸಿದೆ ಅಂದ್ರೆ ನಿಂಗೆ ಆಗತೈತಿ. ನಿನಗಾದ ಅಪ್ಪ ಏನ್ ಕೆಲಸ? ಇಲ್ಲ ನಿಂಗೆ ಅಂದ್ರೆ ಬೇಕಾಗೈತಿ ಅದ ಭಾಳದ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತೈತೆ ನೋಡ. ಹಾಂ ಕರೆಕ್ಟ್. ತೋರಿಸ್ತೇನೆ ನಡಿ ನಿಮ್ಗೆ. ಇಲ್ಲಿ ನೋಡಿ ಯಾವ ರೀತಿ ಮಾಡ್ಕೋತಿರ್ತಾರೆ ಇವ್ರು. ಅವ್ರು ಹೇಳಿದ್ರು ನಂಗೆ ಆಯ್ತು ರೀ ತೆಗ್ದಿರ್ತೇನೆ ಅಂತಂದಿದ್ದೆ. ತೆಗೀರಾ ಇದೆಲ್ಲ? ಹಾಂ ರೀ ಎಷ್ಟು ಐಡಿಯಾಗಳು ರೀ ಪಾ ಏನಿದೆ. ಹಾಂ ಅದು ಹೂ ಹಂಗ ಇಲ್ಲಿ ಇಟ್ಟು ಹೋದು ಅಂದ್ರೆ ಒಣಗಿ ಹೋಗ್ತೈತೆ ಅಂತ ಹೇಳಿ ಅದಕ್ಕೆ ಜೀವ ಕೊಡ್ತಾ ಇದ್ದೀರಾ. ಹಿಂಗಿರ್ತದೆ ನೋಡಿ. ಹಾಂ ಎಷ್ಟೋ ಜನ ಮಾಡೋ ಕೆಲಸ ಇಲ್ಲ ಅಂತ ಫಾಲ್ತು ವಿಚಾರ ಮಾಡ್ಕೊತ ಕೂತಿರ್ತಾರ. ಹಾಂ ಅದ ಖರೆ ಈ ರೀತಿ ಮಾಡ್ಕೊತ ಕೂತ್ರೆ ಅದ್ರ ಮನಸ್ಸೊಳಗೆ ಫಾಲ್ತು ವಿಚಾರಗಳು ಬರೋದಿಲ್ಲಲ್ಲ ರೀ. ಫಾಲ್ತು ವಿಚಾರ ಮಾಡೋಕೆ ಟೈಮೇ ಇರಲ್ಲಲ್ಲ. ಹಾಂ ಯಾಕಂದ್ರೆ ಅಷ್ಟು ಮೈಂಡೇ ನಮ್ದು ಇದನ್ನ ಇರ್ತೈತಿ. ಈಗ ನೋಡಿ ಎಲ್ಲ ಹೂವುಗಳು ತೊಗೊಂಡು ಅದು ಹೆಂಗೆ ನೀವು ಅಲ್ಲಿ ಜಾಗಾಗ ಮತ್ತೆಲ್ಲ ಇದು ಮಾಡ್ಕೊಂಡು ಹೆಂಗೆ ಮಾಡ್ತಾ ಇದ್ದೀರಾ? ನೋಡಿ ಗ್ಲಾಸ್ ಒಳಗೆ ಈ ರೀತಿ ಬಾಟಲ್ ಒಳಗೆ ಹಾಕಿರ್ತಾ ಇದ್ದಾರೆ ಅವ್ರು. ಇನ್ನೂ ನನಗೆ ಹೂ ಅಂದ್ರೆ ಭಾಳ ಇಷ್ಟ ಅಂತ ನಾ ಹೇಳೇನ ಅವರಿಗೆ. ಅದಕ್ಕೆ ರೆಡಿ ಮಾಡಿ ಇಟ್ಟಾರ. ಇನ್ನೂ ಸೇವಂತಿ ಹೂವು ಅದಾವಲ್ಲಿ. ಮತ್ತು ಇದು ಬಾಟಲ್ ಒಳಗೆ ಹಾಕಿ ಹಿಂಗೆ ಇಟ್ಟಾರ ನೋಡಿ. ಇದ್ರೊಳಗೆ ಬಾದಾಗಬಾರ್ದಂತ ಅದು ಏನೋ ಹಾಕ್ತಾರಂತ ನಮ್ಗೆ ಗೊತ್ತಿಲ್ಲ. ಅದು ಏನು ಹಾಕ್ತಾರೆ ನೋಡೋಣ. ಏನು ಹಾಕ್ತಾರೆ ನೀವು ನಿಮ್ಗೆ ಗೊತ್ತಿತ್ತು ಅಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನಂಗೆ ಗೊತ್ತಿಲ್ಲ ಇದ್ರೊಳಗೆ ಏನು ಹಾಕೋದು. ಮತ್ತು ಭಾಳ ದಿನ ಹೂ ಉಳಿತದೆ. ನನಗೆ ಹೂ ಅಂದ್ರೆ ಇಷ್ಟ ಅಂತ ನಿಮಗೆ ಎಲ್ಲ ನಾನು ವಿಡಿಯೋ ಒಳಗೆ ಹೇಳಿದ್ದೀನಿ. ಹೂ ಅಂದರೆ ನಾನು ಒಂದು ತಾಸಿದು ಹೂವಿನ ಬಗ್ಗೆನೇ ಮಾತಾಡ್ತೀನಿ. ನಂಗೆ ಏನು ಗೊತ್ತಿಲ್ಲ. ಅದು ಹೂ ನೋಡಿದ ಮೇಲೆ ನಂಗೆ ಭಾಳ ಇಷ್ಟ ಅನಿಸ್ತದೆ. ಮತ್ತು ಎಷ್ಟು ಕಲರ್ ಮಸ್ತ್ ಐತೆ ನೋಡಿ. ಮತ್ತು ಇಲ್ಲೂ ಹಾಕಿಟ್ಟಿದ್ದಾರೆ ಚಿನ್ನು. ಇಲ್ಲಿ ನೋಡಿ ಎಷ್ಟು ಮಸ್ತ್ ಮಾಡಿಟ್ಟಾರ. ಇವೆಲ್ಲ ಈಗ ಮತ್ತೆ ಅರಳ್ತಾವೆ ಇವೆಲ್ಲ. ಯಾರು ಬೆಳೆಸಿದ್ದು, ಎಲ್ಲಿಂದ ಬಂದದು, ಎಲ್ಲಿ ಯಾರು ನೀರು ಹಾಕಿದಾರೋ ಎಲ್ಲ ಬೆಳೆಸಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಾವು ನೋಡಿ ಖುಷಿ ಪಡ್ತಾ ಇದ್ದೀವಿ ಇದೆಲ್ಲ. ಮತ್ತು ಅಲ್ಲಿ ಸೇವಂತಿದು ರೆಡಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಇದು ಸಾಸ್ ಇರ್ತದೆ ಇದ್ರೊಳಗೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ನಾವು ಅದಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ. ಮೊದಲು ತಂದಿದ್ವಿ, ಅದಕ್ಕೆ ಬಾಟಲ್ ಕೊಡ್ತಾ ಇದ್ದೀನಿ ಅವ್ರಿಗೆ ಹಾಕ್ರಿ ಅಂತ. ಅದು ತೊಳೆದು ಬಾಟಲ್ ಇಟ್ಟಿದ್ದೀವಿ. ಕಸದಿಂದ ರಸ ನಾನು ಭಾಳ ಸಲ ಹೇಳಿದ್ದೀನಿ ನಿಮಗೆ, ನಾವು ಕಸದಿಂದ ರಸ ಅದ ಇದು ಮಾಡ್ತೇವೆ ಅಂತೇಳಿ. ಎಲ್ಲ ನಾವು ಯಾವುದೇ ಐಟಮ್ಸ್ ಯಾವುದೇ ವಸ್ತುಗಳು ನಾವು ಯೂಸ್ ಮಾಡ್ಕೋತೇವೆ ಭಾಳಷ್ಟು. ಈ ರೀತಿ ಹಿಂಗೆ ಇಟ್ಟು ಅಂತಂದ್ರೆ ನಮ್ಗೆ ಇಷ್ಟ ಆಗ್ತದೆ. ನೋಡಿ ಎಷ್ಟು ಚಂದ ಇರ್ತಾ ಇದ್ದಾರೆ. ಮತ್ತು ಅದು ಕಲರ್ ಎಷ್ಟು ಮಸ್ತ್ ಐತೆ ನೋಡಿ ರೀ. ಇನ್ನೂ ಸ್ವಲ್ಪ ನೀರು ಹಾಕ್ಬೇಕೇನು ರೀ. ನೋಡಿ ಈ ರೀತಿ ಕೆಲಸ ಮಾಡ್ಕೋತ ಇವ್ರು ಇರ್ತಾರೆ. ಅದಕ್ಕೆ ನನಗೆ ಇವ್ರು ಆಫೀಸ್ಗೆ ಹೋಗೋದೇ ಬೇಡ ಅನಿಸ್ತೈತೆ. ನನ್ನ ಜೊತೆನೇ ಕೆಲಸ ಮಾಡ್ಕೋತ ಹಿಂಗೆ ನನ್ನ ಜೊತೆನೇ ಇರಲಿ ಅಂತ ಅನಿಸ್ತೈತೆ ಯಾವಾಗಲೂ. ನಾ ಹೇಳಿದ್ದೆ ಅಲ್ಲ ನಿಮ್ಗೆ ಸೇವಂತಿ ಹೂವು ಕಲರ್ ಕಲರ್ ಇರ್ತಾವಂತ. ಅದಕ್ಕೆ ನಾನು ನಮ್ಮ ಚಿನ್ನುಗೆ ಹೇಳ್ತಾ ಇದ್ದೀನಿ ನಾನು ರೀ. ಮತ್ತು ಮಾಳಿಗೆ ಹಚ್ಚೋಣ ರೀ. ಮಾಳಿಗೆ ಕಲರ್ ಕಲರ್ ಹೂವು ನಮ್ಗೆ ಎಲ್ಲ ರೆಡಿ ಮಾಡಿ ಎಲ್ಲ ಅವ್ರು ಕೊಡ್ತಾರೆ. ನೀವು ಮಾಡ್ಕೊತ ಕೊಡಬೇಡಿ ಅಂದರೆ ಚಿನ್ನು ಮಾಡ್ತಾ ಇದ್ದಾರೆ ಹೇಳಿದ್ದಾರೆ. ಅವ್ರು ಬಂದಮೇಲೆ ನಾವು ಹಚ್ಚೋಣ ಇರು. ಅವ್ರು ಬರಲಿ ಆದರೂ ಬರ್ಲಿ ಗಪ್ಲ ಅಂತಂದಿದ್ದಾರೆ. ನೋಡೋಣ ಯಾವಾಗ ಬರ್ತಾರೆ. ಬಂದಾಗ ನಾನು ಭೇಟಿ ಮಾಡಿಸ್ತೀನಿ ನಿಮಗೆ. ಮಾಳಿಗೆ ಹಚ್ಚುವಂಥ ಟೈಮು ನಮ್ದು ಬಂದೈತಿ. ಈಗ ನಮ್ಮ ಮನೆಗೆ ಮಾಳಿನೂ ಬರೋರ್ದಾರ. ಆಮೇಲೆ ನನಗೆ ಈ ಹೂವು ಅಂದರೆ ನನಗೆ ಹೂವು ಅಂದ್ರೆ ಸೇವಂತಿ ಹೂವು ಇರಲಿ. ನಂಗೆ ಕಲರ್ ಕಲರ್ ಯಾಕೆ ಇಷ್ಟ ಅಂತಂದ್ರೆ ಭಾಳ ಹೂವುಗಳಿಗೆ ಕಲರ್ ಕಲರ್ ನಾನು ಯಾಕೆ ಎಲ್ಲ ಗಾರ್ಡನ್ದಾಗ ಹಚ್ಚತ್ತೀನಿ ಅಂದ್ರೆ ನಂಗೆ ಕಲರ್ ಕಲರ್ ಸಾಡಿ ಮೇಲೆ ಕಲರ್ ಕಲರ್ ಹೂವು ಬೇಕಾಗದು ನನಗೆ. ಇವತ್ತು ಹೇಳಿದೆ ನೋಡಿ ನಿಮ್ಗೆ ಏನಂತ. ಯಾವ್ದು ನಾನು ಕಲರ್ ಸಾಡಿ ಹಾಕೋತೇನಿಲ್ಲ ಅದಕ್ಕೆ. ಯಾಕಂದ್ರೆ ಮಲ್ಲಿಗೆ ಹೂವು ನಮ್ಮ ಸೈಡ್ ಈ ಕಡೆ ಬೆಂಗಳೂರಿರಲಿ ಮೈಸೂರಿರಲಿ ಅಲ್ಲಿ ಯಾವಾಗಲೂ ಮಲ್ಲಿಗೆ ಹೂವು ಇರ್ತದೆ. ಖರೆ ನಮ್ಮ ಕಡೆ ಹಂಗಿಲ್ಲ. ಇಲ್ಲಿ ಯಾವಾಗಲೂ ನಮಗೆ ಸಿಗಲ್ಲ. ಆಮೇಲೆ ಹೂವು ನಮ್ಮ ಗಣೇಶ್ಪುರ ಸೈಡ್ ಅಂತೂ ಹೂವು ಸಿಗೋದನ ಅಪರೂಪ. ಭಾಳ ಕಮ್ಮಿ ನಮ್ಮಲ್ಲಿ ಸಿಗೋದ. ಒಂದೆರಡು ಶಾಪ್ ಅದಾವೆ ಇಲ್ಲೂ. ಮತ್ತು ನಾವು ಜಾಸ್ತಿ ಹೊರಗಡೆ ಹೋಗಲ್ಲ. ಈ ಸಂಗೀತ ನಿಮ್ಗೆ ಗೊತ್ತದ, ಆಕಿಂದ ಜೀವನಾನ ಬೇರೆ ಐತಿ. ಅದ್ರೊಳಗೆ ಇರುವಂಥ ಖುಷಿ ಪಡೋದು ನನ್ನ ಇಲ್ಲೇ ಐತಿ ನೋಡಿ. ಅದಕ್ಕೆ ನನಗೆ ಇಲ್ಲೇ ಯಾವುದಾದ್ರೂ ನಂಗೆ ಇಲ್ಲೇ ಸಿಗ್ತದೆ. ಅದಕ್ಕೆ ನಾವು ಈ ಥರ ಎಲ್ಲ ನಮ್ಮ ಮಾಡಿ ಕಡೆಯಿಂದ ಎಲ್ಲ ಕಲರ್ ಕಲರ್ ಹೂವು ಹಚ್ಚಿ ನಿಮಗೆಲ್ಲ ತೋರಿಸ್ತೀನಿ ನಾನು. ಎಲ್ಲ ಅದೆಲ್ಲ ಮಾಡ್ಕೋತೀನಿ. ಆಮೇಲೆ ಮನ್ಯಾಗೂ ಈ ರೀತಿ ಮಾಡಿ ಇರ್ತೀವಿ ನಾವು. ಹೂಗಳು ಆದಮೇಲೆ ಈ ರೀತಿ ಡೆಕೋರೇಷನ್ ಮಾಡಿ ಹೂವಿಂದನೇ ನಾವು ಅಲಂಕಾರ ಮಾಡಿ ಇಡೋದಂತ ನನಗೆಲ್ಲ ಅದೆಲ್ಲ ಭಾಳ ಇದೆ ನಂದೆಲ್ಲ ಮಾಡೋದು. ಮಾಡ್ತೀನಿ. ಒಂದು ಟೈಮ್ ಬರ್ತದೆ. ಆ ಟೈಮ್ ಬರೋ ತನಕ ಕಾಯ್ತಾ ಇದ್ದೀನಿ ಅಷ್ಟೇ.
ಈ ಎಕ್ಸ್ಟ್ರಾ ಒಂದು 2-3 ಹೂವು ಸಿಕ್ತು ನನಗಲ್ಲಿ. ಇವ್ರ ಬೊಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ, ಅವಾಗ ಒಗ್ಯಾತಿದ್ರು. ನಾ ತೊಗೊಂಡು ಬಂದಿದ್ದೀನಿ, ನಾ ತಲೆ ಒಳಗೆ ಹಾಕೋತೀನಿ. ನನ್ನ ಡ್ರೆಸ್ಸಿಗೆ ಪೂರ್ತಿ ಇದೆ ಹೂವು ಆಗೈತೆ ನೋಡ್ರಿ, ಮ್ಯಾಚಿಂಗ್ ಆಗಿಬಿಟ್ಟೈತೆ, ಅದಕ್ಕೆ ಹಾಕೋತೀನಿ. ಮತ್ತು ನೋಡು ನಡೀರಿ, ಈಗ ನಾ ವಿಡಿಯೋ ಎಡಿಟಿಂಗ್ ಮಾಡತ್ತಿದ್ದೆ. ಬಂದ್ಯಾ ಬಾಬಾ, ಎಲ್ಲ ಮಸ್ತ್ ಆತ್ಲ. ನಿಂಗೆಲ್ಲ ಮನೆಯೊಳಗೆ ಆರಾಮದಾರ? ಭಾಗ್ಯಶ್ರೀ ಯುಗದು ಅಪ್ಪು ಏನು ಮಾಡ್ತಾ ಇದೀವಿ ಕಾರ್ಬಾರ? ಸುಮ್ಮ ಇನ್ನೂ ಮಾಡತ್ತೇವೆ. ಹೌದು, ಮತ್ತೆ ಈಗಿಂದ ನಮ್ಮ ಹೇಳಂದಿ ಒಂದ್ 2-3 ದಿನ ಹಿಂದಿದೆ ಅಂತ ಅಷ್ಟ. ಅದ ದಿನ ಹಂಗ್ ಬಿಡತ್ತೆ. ಅದು ಉಳ್ದಾವಕ್ರಿ ಇದು ಹಾಕೋದೈತೆ. ಸ್ವಲ್ಪ ಏನಿಲ್ಲ ಎಕ್ಸ್ಟ್ರಾ ನಾವು ಎಲ್ಲ ಬಿರಿಯಾನಿ ಚಾವುಕು ಅಂತ ಛೇ ಹಿಂಗಾಯ್ತು ನೋಡಿ ನನ್ನ ಕೆಲಸ. ಇಲ್ಲಿ ನೋಡಿ, ಈ ರೀತಿ ಮಾಡ್ತೀನಿ ನೋಡಿ ನಾನು. ಜೋರು ಗ್ಯಾಸ್ ಮಾಡಿಟ್ಟು ಹೋದೆ, ಚಾ ಎಲ್ಲ ಫಸ್ ಆಯ್ತು. ಮತ್ತು ಗ್ಯಾಸ್ ಸ್ಟಾರ್ಟ್ ಮಾಡಿ ಈಗ ಒರೆಸ್ಬೇಕೆಲ್ಲ. ಮತ್ತು ನಾವು ಏನು ಮಾಡ್ತಾಯಿದ್ವಿ ಕೆಲಸ, ಚಿನ್ನು ಮಲ್ಕೊಂಡಾರ, ಸ್ವಲ್ಪ ಆರಾಮ್ ರೆಸ್ಟ್ ಮಾಡಲಿ ಅಂತ ಹೇಳಿ ನಾನು ಅಪ್ಪುಗಂದೆ, ಮಂಜು ಅನ್ನೋದು ಬಂದಾರು. ಮತ್ತು ಭಾಳ ದಿನ ಆಯ್ತು ನಮಗೂ ಸ್ವಲ್ಪ ತಿನ್ನೋನು, ಮತ್ತು ನನಗೂ ಸ್ವಲ್ಪ ಕೆಲಸ ಅದಾವ. ನಾಳಿಂದ ನಂದೆಲ್ಲ ಮತ್ತೆ ಅದು ಇದು ನಂದು ಜೀವನ ನಾಳಿಂದ ಸ್ಟಾರ್ಟ್ ಆಯ್ತು. ನಾ ಬೆಳಿಗ್ಗೆ ಬೇಗ ಹೇಳೋಣ ಅಂತ ಡಿಸೈಡ್ ಮಾಡೀನಿ. ಭಾಳ ಬೇಗ 4 ಗಂಟೆದಿಂದ ಸ್ಟಾರ್ಟ್ ನಂದೆಲ್ಲ. ಮಲ್ಕೊಳ್ಳೋದು ರಾತ್ರಿ ಬೇಗ. ಅಪ್ಪು ಹೇಳಿದಲ್ಲ ನಂಗೆ, ಅದು ಕರೆಕ್ಟ್ ನನ್ನ ಮನಸ್ಸಿಗೆ ಅದು ಅಪ್ಪು ಹೇಳಿದ್ ನನ್ನ ಮನಸ್ಸಿಗೆ ತಟ್ಟಿತು. ಯಾಕಂದ್ರೆ ಅದ ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಐತಿ. ನಂದ ಎಡಿಟಿಂಗ್ ಯಾಕಂದ್ರೆ ನಂದ ರಾತ್ರಿ ನಿಜವಾಗ್ಲೂ ನಾವು ರಾತ್ರಿ ಖರೆ ಅಂದ್ರೆ ನಾವು ಯಾವಾಗ್ಲೂ ಅದು ಹೋಗೋದು ಅನಿವಾರ್ಯ ಇತ್ತಂದ್ರೆ ಅದೊಂದು ಬೇರೆ. ನಾವು ಹೇಳತ್ತೀವಿ ರೂಢಿ ಆತಂದ್ರೆ ನಾವು ಅದ ಟೈಮ್ದಾಗ ನಮ್ಮ ತನ್ನಿಂತಾನೆ ಅಲಾರಾಮ್ ಬೇಕಾಗಿಲ್ಲ. ಅಲಾರಾಮ್ ಹೊಡಿಯೋಕಿಂತ ನಾವು ಎದ್ದಿರ್ತೀವಿ. ಖರೆ ನಿದ್ದೆ ಮೇನ್ ರಾತ್ರಿ ಚಲೋ ಆಗ್ಬೇಕು. ಇಲ್ಲಿ ನೋಡಿ ಪಾಪ ಎಷ್ಟು ಕುದಿಯಾಡ್ತಾ ಇದ್ದಾನ. ನಾನು ಇವ್ರಿಗೆ ಬೈತಾ ಇದ್ದೀನಿ ನೋಡಿ. ಒಂದು ಸಣ್ಣದ ಇದಲ್ಲ ರೀ ಲ್ಯಾಡರ್, ಗಪ್ ಕಟ್ಬೇಕು ಅದಕ್ಕೆ ಬಟ್ಟೆ. ಅದ ನಂಗೆ ತೆಗೆದು ಕೊಟ್ಟಾನ, ಮತ್ತೆ ಕೊಡ್ತೇನೆ ಗಪ್. ಮತ್ತೆ ಪಾಪ ಏನೇನು ಗುದ್ದಾಡ್ಕೊತಾನ ನೋಡಿ. ಎಲ್ಲ ಎಷ್ಟು ದೊಡ್ಡ ಲ್ಯಾಡ್ರ್ ಮೇಲೆ ಏರ್ ನಿಂತಿದ್ದ. ನಿಮಗೆ ಈಗಾಗಲೇ ನಾ ಮಂಜುನ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮ್ಮ ಮನೆಯವರ ಅಣ್ಣನ ಮಗ, ಸಣ್ಣಾಗಿದ್ದಾಗಿಂದ ಭಾಳ ನಮಗೆ ಸ್ಪೆಷಲ್ ಅವ. ಏನು ಕೆಲಸ ಗುದ್ದಾಡ್ಕೊತಾನ ನೋಡಿ. ಇನ್ನೂಗೆ ಏನು ಮಾಡೀನಿ, ಈ ರೀತಿ ಅವ್ರು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ರೀ ಖರೀ ಇಲ್ಲಿ ಸಾಮಾನು ಅದಾವಲ್ರಿ ನಡು. ಅದೇ ರೀ ಇಲ್ಲಿ ಇದನ್ನದ, ಈ ಕಡೆ ಬರ್ರಿ, ಈ ಕಡೆ ಹಿಂಗೆ ಬರ್ರಿ, ಹಿಂಗೆ ಮಂಜು ಮೇಲೆ ಬಿದ್ದೇರಿ. ಕಾಲ ಇನ್ನೂ ಸ್ವಲ್ಪ ಮಂಜು ಕಡೆ ಕಾಲ್ ಮಾಡಿ. ಹಾಂ ಬೇಡ ಹಿಂಗೆ ಬರ್ರಿ. ಬರ್ರಿ ಶಾಂಭವಿ ನೋಡಿಲ್ಲಪ್ಪ ಏನಾಗ್ಯಾರ. ಅಡುಗೆ ಮನೆ, ಕಿಚನ್, ಡೈನಿಂಗ್ ಟೇಬಲ್ ರೀ ಸ್ವಲ್ಪ ಕೊಡ್ರಿ. ಇಲ್ಲಿ ಡೈನಿಂಗ್ ಟೇಬಲ್, ಕುರ್ಚಿ, ಚೇರ್ ಮೇಲೆ ಕೊಡಿ. ಚೇರ್ ಮೇಲೆ ಕೂತ್ಕೊಳ್ಳಿ. ಕೊಡ್ರಿ ಅಲ್ಲಿ. ಗೆಸ್ ಮಾಡಿ ನಾನು ನಿಮ್ಗೆ ಯಾಕೆ ತಂದು ಕುಡಿಸಿದ್ದೇನೆ ಇಲ್ಲಿ. ಊಟಕ್ಕೆ ನಿಮ್ಗೆ ಏನಾದರೂ ನಾವು ಕೊಡೋಣ ಅಂತ ಹೇಳಿ. ನನಗಿಷ್ಟೆಲ್ಲ ದೆಹಲಿ ಪ್ರವಾಸ ಮಾಡ್ಕೊಂಬಂದ್ರಿ. ಎಲ್ಲ ನಂಗೆ ಭಾಳಷ್ಟು ಎಲ್ಲ ನಾವು ತಿರುಗಾಡಿ ಬಂದು ಎಲ್ಲ ಎಂಜಾಯ್ ಮಾಡಿದು. ನಿಮ್ಗೆ ಏನಾದರೂ ಸ್ಪೆಷಲ್ ಏನಾದರೂ ಕೊಡೋಣ ಅಂತ ಹೇಳಿ. ನೀವು ಗೆಸ್ ಮಾಡ್ತೀರಾ ಅದೇನದ? ಎಷ್ಟು ಮಾತಾಡ್ತಾರವ ಇವ್ರ, ಏನು ಮಾಡಲಿ ಹೇಳಿ. ಆಯ್ತು ತಗೊಳ್ಳಿ, ಮುಟ್ಟಿ ಹೇಳಿ, ಕೈ ಹಚ್ಚ್ರಿ. ಬಿಸಿ ಅದ, ಅದು ಏನದ? ಬಿರಿಯಾನಿ. ಕರೆಕ್ಟ್ ಗೆಸ್ ಮಾಡಿದ್ರಲ್ಲ ಚಿನ್ನು. ಕರೆಕ್ಟ್ ಆಯ್ತು.
ಇದು ಯಾವುದಂದ್ರೆ ತೆಗೀರಿ ಈಗ ಕಣ್ಣಿನ ಪಟ್ಟಿ ತೆಗೀರಿ. ಕರಿಮ ಹಾ ಅದು ಗೊತ್ತಾಯ್ತಾ? ಪಟ್ಟಿ ಕಟ್ಕೊಂಡೆ ಆನ್ಲೈನ್ ಪಟ್ಟಿ ಆದ್ರೂ ಓಪನ್ ಮಾಡಿ ಅಲ್ಲ, ಹಂಗೆಲ್ಲ ಮಾಡಬೇಡಿ. ಮೊದಲು ಪಟ್ಟಿ ತೆಗಿರ್ಲ ಕಣ್ಣಿಂದ ರೀ. ಕರಿಮ ಐತೆ ಸೇಮ್. ಹೆಂಗಿತ್ತು ಸರ್ಪ್ರೈಸ್? ನೀವು ನಮಗ್ ಮಾಡ್ತೀರಾ ಯಾವಾಗ್ಲೂ? ನಿಮಗ್ ನಾವು ಒಂದ್ಸಲ ಆದ್ರೂ ಮಾಡಬಾರ್ದ? ಅರಿ ನಿಮ್ ಕೇಳ್ದನು ಮಾಡಿದೀವಿ, ಅದ್ರ ಸಲುವಾಗಿ ಮೊದ್ಲ ಕ್ಷಮೆ ಕೇಳ್ತೀನಿ. ಕೇಳ್ದನು ಮಾಡಿದೀನಿ. ಹಂಗಲ್ವೇ ಒಂದು 500 ರೂಪಾಯಿ ತಂದು ಕೊಡ್ತೇನೆ. ಓ ನನಗೆಲ್ಲ ಗೊತ್ತೈತಿ. ನಿಮ್ಗೆ ಹೇಳಿದ್ದೆ ಅಂದ್ರೆ ನೀವು ಅದ ಅಂತಿದ್ರ. ಎಲ್ಲ ನನಗೆ ಗೊತ್ತಿದೆ, ಅದೆಲ್ಲ ನೀವು ಹೇಳೋದ. ನಿಮ್ಗೆ ಅದು ತಂದು ಕೊಡ್ರಿ, ಅದು ಮಾಡ್ತೀನಿ. ಈಗ ನಾ ವಿಶ್ ನಿಮ್ ಸಲುವಾಗಿ ತೆಗಿತೇನೆ. ಅದೊಂದ್ಸಲ ಇದೊಂದ್ಸಲ ಒಂದೇ ದಿವಸ 2 ತಂದ್ರೆ ನೀವು ನಿಮ್ಗೆ ನಾವು ಹಬ್ಬ ಮಾಡಿದ್ದವ್ರಿ. ನೋಡಿ ಹೆಂಗ್ ಅಂತ ಇದಾರೆ, ಹಿಂಗ್ ಮಾಡ್ಕೊಂಡ ಹಿಂಗ್ ಬರೀ ಇದ ಮಾತಾಡೋದಾಯ್ತು ಇವತ್ತು. 1000 ರೂಪಾಯಿ ಖರ್ಚು ಮಾಡಿ ಮತ್ತೆ 11,000 ರೂಪಾಯಿ ನೋಡಿ ಹೆಂಗಂತ ಇದಾರೆ ಇವ್ರು ಸ್ವಲ್ಪ ಹೇಳ್ತೀರಾ ನೀವ? ಅಂಗಡಿ ಅಲ್ಲ, ಅಂಗಡಿದವ್ರು ಓಪನ್ ಮಾಡ್ಕೊಂಡ್ ಕೂತಿದಾರ ಪಾಪ. ಅವ್ರ ವ್ಯಾಪಾರ ನಾವು ಮಾಡದೇ ಇದ್ರ ಅವ್ರ ವ್ಯಾಪಾರ ಹೆಂಗಾಗೋದ? ಓ ನೋಡೋಣ ಬಿಸಿ ಮಂಜು, ಬರೀ ನೋಡೋಣ ಬಿಸಿ ತಿನ್ಬರ್ರಿ, ಆಮೇಲೆ ಮಾಡೋಣ. ನಂಗಪ್ಪ ಬೈದಿಲ್ಲ. ಅರೇ ಕೈ ಕೊಡಿ, ಅವಳು ಹೇಳಿ ಶಾಂಭವಿಗೆ. ಅಲ್ಲ ಅವಳ್ದಲ್ಲ, ನನಗ ಬೈಯಾತಿಲ್ಲ. ನೋಡ್ ಅಪ್ಪಗೆ ಹೇಳ್ದೆ ಮಾಡಾತೀರಿ, ಮತ್ತ ಅಪ್ಪ ಎಲ್ಲ ಇದ್ ಮಾಡಿ ನಾ ಅಂದೆ. ನನ್ನ ಅಪ್ಪ ನನ್ನ ಚಿನ್ನು ನನಗೆ ಗೊತ್ತ. ಅಲ್ಲ ಹಂಗಲ್ಲ, ನನ್ನ ಚಿನ್ನು ಹೆಂಗದಾರ ನನಗೆ ಗೊತ್ತೇ ಶಾಂಭವಿ. ಹಂಗೆಲ್ಲ ಅವ್ರು ಇದು ಮಾಡಲ್ಲ, ಯಾವುದೇ ವಿಷಯ ಒಳಗೂ ಇದು ಮಾಡ್ಕೊಂಡು ಮಾಡ್ತಾರೆ. ನೀ ಅಂಥದ್ದೆಲ್ಲ ವಿಚಾರ ಮಾಡಬೇಡ ಅಂತಲೇ ಆಯಿತು ಅಂತಂದ್ರು. ಮತ್ತು ಒಂದು ಎಚ್ಚರಿಕೆ ಗಂಟೆ ಹಾಕಿ ಹೊಡೆದ ಬಿಟ್ಟಾಳ, ಒಂದು ಬೆಲ್ಲ ಹೊಡೆದಾಳ. ನಡೀರಿ ಬಿಸಿ ತಿನ್ನೋಣ. ಹಂಗೆಲ್ಲ ಮಾಡಬೇಡಿ ಅಂತಾರೇನು ಅಂತ ಪಾಪ ಹೆದ್ರ. ನಾವು ಕರೀರಿ ಅವ್ನು ಬಂದದ ಬಿರಿಯಾನಿ. ಬಿಸಿ ತಿನ್ಬರೇ. ಅಪ್ಪ ಖುಷಿಯಾಗ್ಯಾರ ಫುಲ್. ಚಲೋ ಆಯ್ತು ತರಿಸಿದ್ರೆ ಏನತ್ತಾರ ಬಾ. ಟೈಮ್ನು 2:30 ಆಗೈತಿ. ಈಗ ಟೈಮು 2:30 ಆಗೈತಿ. ಮತ್ತೆ ಹಸಿನೂ ಆಗೈತಿ ನಮಗೆ. ಅದಕ್ಕೆ ಇದೆಲ್ಲ ತೊಗೊಂಡು ಬಂದಿದ್ದೀವಲ್ಲ, ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಮನೆ ಒಳಗೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಅದೇವಿ. ಇವತ್ತು ಆರಾಮಾಗಿ ಕೂತ್ಕೊಂಡು ಮಂಜುನು ಕರ್ಕೋತೀವಿ, ಮತ್ತು ಬಿಸಿ ಎಲ್ಲರೂ ತಿಂತೀವಿ, ಆಮೇಲೆ ಕೆಲಸ ಮಾಡ್ಕೋತೀವಿ. ಆಯ್ತೀನಿ ಇನ್ನೂ ಏನಿದೆಲ್ಲ. ಅಯ್ಯೋ ಏನ್ರಿಪ್ಪ ಇದೆ ರೀ, ಇಲ್ಲೇನಿದೆ? ಒಮ್ಮೆ ಹೊರಗೆಲ್ಲ ಬಾಗಿಲು, ಇಲ್ಲಿ ಬಾಗಿಲು ಮಂಜು ಅದೇ ಪೂರ್ತಿ ಎಲ್ಲ ಇದನ್ನ ಕನ್ಸತೈತ್ಲ. ಕುಂತಿತ್ಲ ಇಲ್ಲಿ ಕರೆಕ್ಟ್ ಬಾಲ ತೆಗಿತಿದ್ವಿ. ಆಯ್ತು ಚಲೋ ಆಯ್ತಲ್ಲ. ಇಲ್ಲಿ ನೋಡಿ ಚಹಾ ಮಾಡಿದ್ದೀನಿ, ಅವಾಗಿಂದ ಕುಡಿಬೇಕಂದ್ರೆ ಆಗಿಲ್ಲ. ಮತ್ತು ಹಾಲು ನೋಡಿ ಬೆಳಿಗ್ಗೆ ಗಡ್ಬಡಿ ಒಳಗೆ ಏನಾಗಿಬಿಟ್ಟೈತಿ. ಚೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ಅಣ್ಣನ ಮಗ ಬಂದಿದ್ದಾನಲ್ಲ, ಒಂದು ಸ್ವಲ್ಪ ಕಟ್ಟೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಿನ್ನು ವಾಕಿಂಗ್ ಮಾಡಿ ಬಂದ ಕೆಲಸ ನಡೆಸಿದಾರ ಪಾಪ. ಅವ್ರಿಗೆ ಭಾಳ ಕೆಲಸ ಮನ್ಯಾಗ. ಮನೆಯೊಳಗೆ ಇದ್ರೆ ಸಾಕು, ಬುಟ್ಟಿ ತುಂಬ ಕೆಲಸ ಅವರ ಮಾಡ್ತಾರೆ. ನೋಡಿ ಚೂಡಾನು ಮಾಡಿದೆ ನಾನು. ಚೂಡಾದೊಂದು ಕೆಲಸ ಆಯಿತು. ಮಾಡೋಣ ಅಂತಂದ್ರೆ ಟೈಮ್ ಅದು ಇದನ್ನ ಆಗ್ತಾ ಇರಲಿಲ್ಲ. ಮತ್ತು ಇವತ್ತು ಮಾಡೇ ಬಿಟ್ಟೆ. ಜಾಸ್ತಿ ಖಾರ ಎಣ್ಣೆ ಅದು ಏನು ಹಾಕಿಲ್ಲ, ಸುಮ್ಮನೆ ಹಿಂಗೆ ಮಾಡಿದ್ದೀನಿ. ನನಗೂ ತಿನ್ನಕ್ಕೆ ಬರೋ ಥರ. ಇಲ್ಲಾಂದ್ರೆ ಭಾಳ ಖಾರ ಆಯ್ತು ಅಂದ್ರೆ ನಂಗೆ ತಿನ್ನೋಕ್ಕಾಗಲ್ಲ, ನಿಮ್ಗೆ ಗೊತ್ತದ. ಮತ್ತು ಮಂಜುಗೂ ಸೊಪ್ಪು ಕೊಡ್ತೀನಿ. ಮತ್ತು ಶಾಂಭವಿ ಟೇಸ್ಟ್ ಮಾಡ್ತಾ ಇದ್ದಾಳೆ. ಭಾಳ ಸೊಪ್ಪು ಅಂದಾಗೈತೆ. ಖಾರ ಕರೆಕ್ಟ್ ಐತಿ, ಉಪ್ಪು ಆಗೈತಲ್ಲ. ಇದು ನೋಡಿ ಏನು ಮಾಡಿಟ್ಟಿದ್ದೀವಿ ನಾವು ಮನೆ ಒಳಗೆ. ಎಲ್ಲ ನಮ್ದು ಭಾಳ ದಿನದ ಇದು ಇತ್ತಿದ್ದು ಮಾಡೋದಂತ ಇದು ಮಾಡಿದ್ದೀವಿ. ಇದೊಂದು ಕೆಲಸ ಆಯ್ತು, ದೊಡ್ಡ ಕೆಲಸ ಆಯ್ತು ನಮ್ದು ಇವತ್ತು. ಇನ್ನೂ ಇವತ್ತು ರಜೆ ದಿನ ಏನು ಕೆಲಸ ತಕ್ಕೊಂಡು ಕೂತಾರ ನೋಡಿ. ಆ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಯಾಕಂದ್ರೆ ಟೈಮ್ ಆಗದ. ಟೈಮ್ ಈಗ 8 o'clock ಆಗ್ಲಿಕ್ಕೆ ಬಂದದ ರಾತ್ರಿ. ಮತ್ತು ನಾಳೆ ಬೆಳಿಗ್ಗೆ ನಮ್ದೆಲ್ಲ ಮತ್ತು ಕೆಲಸ ಅದು ಇದು ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈಗ ನಾಳೆಯಿಂದ ಎಲ್ಲ ಭಾಳಷ್ಟು ಎಲ್ಲ ಕೆಲಸಗಳು, ಬೇಗ ಹೇಳೋದು, ಆಮೇಲೆ ಇವರಿಗೆಲ್ಲ ಆಫೀಸ್ ಕಳಿಸೋದು, ಆಮೇಲೆ ಸಮೂನು ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾಳೆ. ಮತ್ತು ಅಪ್ಪೂನು ಎಲ್ಲ ಒಂದು ಕಾಲೇಜ್ ಹೋಗೋದು ಎಲ್ಲ. ನಾಳೆ ಮಂಡೇ ಅಂದಮೇಲೆ ನಿಮ್ಗೆ ಗೊತ್ತಾದ ಎಷ್ಟೊಂದು ಕೆಲಸಗಳು ಇರ್ತಾವೆ ಅಂತೇಳಿ. ಹೌದಾ, ಆಯಿತು ಅಮ್ಮ.
ಆಮೇಲೆ ವಿಡಿಯೋ ನೋಡ್ರಿ ಎಲ್ಲರೂ ಯಾಕೆ ಹಂಗೆ ಮಾಡ್ತಾ ಇದ್ದೀರಾ ಎಲ್ಲರೂ ಇಷ್ಟಪಟ್ಟು ವಿಡಿಯೋ ನೋಡ್ರಿ ನಾವು ಊರಿಗೆ ಹೋಗಿದ್ವಲ್ಲಂತೆ ಸ್ವಲ್ಪ ವಿಡಿಯೋ ಗ್ಯಾಪ್ ಮಾಡಿದ್ದೀವಿ ಅವಾಗೆಲ್ಲ ಸ್ವಲ್ಪ ಹಳೆಯ ವಿಡಿಯೋ ಬಿಟ್ಟಿದ್ವಿ ಮತ್ತು ನಿಮ್ಮ ಗಡಿಬಿಡಿ ಮಾಡೋ ಸಂಗೀತ ಮತ್ತು ನಿಮಗೆ ಎಲ್ಲ ಡೈಲಿ ಲಾಗ್ ತೊಗೊಂಬರ್ತಾಳೆ ಅಷ್ಟೊತ್ತಂಗೆ ಈ ವಿಡಿಯೋನು ಇಷ್ಟಪಟ್ಟು ನೋಡ್ರಿ ಎಲ್ಲರೂ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮಿಬ್ಬರ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ.